ಡಾನ್ ಆಗಬೇಕು ಅಂತ ಹೇಳುವಂಥ ಮನಸ್ಸು ನನಗೆ ಇರಲೂ ಇಲ್ಲ. ನನಗೆ ಡಾನ್ ಅಂತ ಹೇಳಿದ್ರೆ ಅರ್ಥನೂ ಗೊತ್ತಿರಲಿಲ್ಲ. ಜನ ನನ್ನನ್ನು ಡಾನ್ ಮಾಡಿದ್ರು ಅಷ್ಟೇ, ಪ್ರೀತಿಯಿಂದ ಡಾನ್ ಮಾಡಿದ್ರು. ನಾನು ಪ್ರೀತಿಯಿಂದ ಡಾನ್ ಆದನೇ ವಿನಃ ಯಾವುದೇ ಆರ್ಡರ್ಗಳನ್ನು ಕೊಟ್ಟು ನಾನು ಅದನ್ನು ರೂಲ್ ಮಾಡಿ ಡಾನ್ ಆದವನಲ್ಲ. ಓಡಿಸೋದು ಮತ್ತು ಗಾಡಿಯಲ್ಲಿ ಈಗ ಉದಾಹರಣೆಗೆ ತಾರ್ ಜೀಪ್ ಇದಂದರೆ 4 ಜನ 5 ಜನ ಹೋಗೋದಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ 10-15 ಜನ ಹೋಗ್ಬೋದು, ಅದನ್ನು ವಿಡಿಯೋ ತೊಗೊಂಡು ಹಾಕ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು 100% ನಾವು ಕೇಸ್ ಮಾಡ್ತೀವಿ. ಆಲ್ರೆಡಿ ನಾವು ಈಗ ಮುರುಗೋಡು ಸ್ಟೇಷನಲ್ಲಿ ಕೂಡ ಮಾಡಿದ್ದೀವಿ. ಮತ್ತು ಯಾವುದೇ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ರೀತಿಯಲ್ಲಿ ಹೆಣ್ಮಕ್ಳಿರಲಿ ಹುಡುಗರಿರಲಿ ಕೆಟ್ಟ ಶಬ್ದದಿಂದ, ತುಂಬ ಕೆಟ್ಟ ಶಬ್ದದಿಂದ ಬೈಯೋದು, ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ರೀಲ್ಸ್ ಮಾಡಿ ಹೆಣ್ಮಕ್ಳು ಯಾರು ಬಿಡ್ತಾರಂದನೂ ಕೂಡ ಅದು ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸೆಕ್ಷನ್ 296 BNS ಪ್ರಕಾರ ಒಂದು ಕ್ರಮ ಕೈಗೊಳ್ತೀವಿ. ಇನ್ನೊಂದು IT ಆ್ಯಕ್ಟ್ 67 ಆ್ಯಂಡ್ 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಅದರಲ್ಲಿ ಕೂಡ ಅಬ್ಸೀನ್ ಆ್ಯಕ್ಟ್ ಇರ್ತದೆ. ಅಂದರೆ ಅದರಲ್ಲಿ ಕೂಡ ನಾವು ಕೇಸಸ್ ಮಾಡ್ತೀವಿ. ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಯಾವುದೇ ನಮಗೆ ಜವಾಬ್ದಾರಿ ಇಲ್ಲ ಅಂದರೆ ಅಂದ್ಕೊಳ್ಳೋದು ಬೇಡ. ಸೋಷಿಯಲ್ ಮೀಡಿಯಾನಲ್ಲಿ ಈ ರೌಡಿಸಮ್ ಬಗ್ಗೆ ಪ್ರಮೋಟ್ ಮಾಡೋದು ಮತ್ತು ಬೇರೆ ಬೇರೆ ಅಬ್ಸೀನ್ ಆ್ಯಕ್ಟ್ ನೋಡೋಕ್ಕೆ ಆಗಲ್ಲ ಅಂಥ ವೀಡಿಯೋಸ್ ಯಾವುದೇ ನೀವು ಅಪ್ಲೋಡ್ ಮಾಡ್ತೆ ಅಂದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮತ್ತು ಫೋನನ್ನು ನಿಮ್ಮ ಯಾವುದೆಲ್ಲ ವಿಡಿಯೋ ತೊಗೊಂಡಿದ್ದೀರಿ ಎವಿಡೆನ್ಸ್ಗಾಗಿ ಅದು ಕೂಡ ನಾವು ಸೀಸ್ ಮಾಡ್ತೀವಿ. ಮಾಡಿದ್ದೀವಿ, ಮುರುಗೋಡಲ್ಲಿ ಮಾಡಿದ್ದೀವಿ. ಮುರುಗೋಡಲ್ಲಿ ವಿಡಿಯೋ ಇದೆ, ಮಾಡ್ತೀವಿ, ಕಳಿಸ್ತೀವಿ. ಸೊ ಬೇರೆ ಬೇರೆ ಅಶ್ಲೀಲ ರೀತಿಯಲ್ಲಿ ನೋಡೋಕ್ಕೆ ಆಗಲ್ಲ ಅಂತ ಮಾಡುವಾಗ ಯಾವುದು 4